ಹಳೇಪಳ್ಳಿಯ ಅಸಾರ್ಹುಣಿ ವಿವಾದ ಹಿನ್ನೆಲೆ ಬಿಜೆಪಿಯ ವಿರುದ್ಧ ಶಾಸಕ ಪ್ರಸಾದ್ ಅಭಿಯ ವಾಗ್ದಾಳಿ. ಅಸಾರ್ಹುಣಿ ವಿವಾದ ಇದೀಗ ರಾಜಕೀಯ ವಲಯದ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಇದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಭಿಯ ಅವರು ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರಿಗೆ ಮಾಡಲು ಯಾವುದೇ ಕೆಲಸವಿಲ್ಲ. ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ಯಾವುದಾದ್ರೂ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಬಿಜೆಪಿಯವರಿಗೆ ರೂಢಿಯಾಗಿದೆ ಎಂದು ಶಾಸಕ ಪ್ರಸಾದ್ ಅಭಿಯ ಆರೋಪಿಸಿದರು. ಈಗ ಚುನಾವಣೆ ಹತ್ತಿರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಸಾರ್ಹುಣಿ ವಿವಾದವನ್ನ ಮುಂದಿಟ್ಟುಕೊಂಡು ರಾಜಕೀಯ ಗಿಮಿಕ್ ಮಾಡಲು ಬಿಜೆಪಿ ಮುಂದಾಗಿದೆ ಎಂದು ಟೀಕಿಸಿದರು. ಅಸಾರ್ಹುಣಿಯಲ್ಲಿ ದಲಿತರು ಸೇರಿದಂತೆ ವಿವಿಧ ಸಮುದಾಯಗಳ ಜನರು ವಾಸಿಸುತ್ತಾ ಇದ್ದಾರೆ. ಇಲ್ಲಿನ ಜನರು ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ. ಹೀಗಿರುವಾಗ ಹೊರಗಿನಿಂದ ಸಂಘಟನೆಗಳನ್ನ ಕರೆತಂದು ಇಲ್ಲಿನ ಜನರ ನಡುವೆ ಒಡಕು ಮೂಡಿಸುವಂತಹ ಕೆಲಸ ಮಾಡಬಾರದು ಎಂದು ಹೇಳಿದರು. ಜಾತಿ ಧರ್ಮದ ಹೆಸರಿನಲ್ಲಿ ಇಲ್ಲಿಯ ಜನರನ್ನ ವಿಭಜನೆ ಮಾಡುವ ಪ್ರಯತ್ನ ಮಾಡುವುದು ಸರಿಯಲ್ಲ. ಅಸಾರ್ಹುಣಿಯಲ್ಲಿ ಶಾಂತಿಯುತವಾಗಿ ಬದುಕುತ್ತಿರುವ ಜನರ ನಡುವೆ ಸಂಘರ್ಷದ ವಾತಾವರಣ ಸೃಷ್ಟಿಸುವ ಪ್ರಯತ್ನಕ್ಕೆ ಯಾರೂ ಮುಂದಾಗಬಾರದು ಎಂದು ಅವರು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಎಲ್ಲಾ ವಿಚಾರಗಳನ್ನ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿ ಕಾನೂನುಬದ್ಧವಾಗಿ ತೀರ್ಮಾನ ಕೈಗೊಳ್ಳಬೇಕು. ರಾಜಕೀಯ ಲಾಭಕ್ಕಾಗಿ ಒಂದು ಪ್ರದೇಶದ ಜನರ ನಡುವೆ ಸಮಸ್ಯೆ ಸೃಷ್ಟಿಸುವುದು ಸರಿಯಲ್ಲ ಎಂದು ಶಾಸಕ ಪ್ರಸಾದ್ ಅಭಿಯ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಪ ಮಜ್ಜಿದಿ, ಧಾರವಾಡ. ಈ ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಆನಂತರ ರೋಡನ್ನು ಅಗಲಕ್ಕೆ ಸಾಕ್ತೇನೆ ಅಂತ ಹೇಳಿದ ಮಾತುಗಳನ್ನು ಹೇಳಿದ್ದಾರೆ. ಈಗ ಬಿ ಜೆ ಪಿಯವರು ಈ ಹಿಂದೂ ಸಂಘಟನೆಗಳನ್ನ ಒಳಗೂಡಿಸ್ಕೊಂಡಿವರು ಯಾವಾಗ ಎಲೆಕ್ಷನ್ ಹತ್ತಿರ ಬರ್ತಾವ ಅವ್ರಿಗೆ ಒಂದು ಇಶ್ಯೂ ಬೇಕು. ಅದು ಎಂಥ ಇಶ್ಯೂಗಳು, ಯಾವುದು ಡೆವಲಪ್ಮೆಂಟ್ ಇಶ್ಯೂಗಳಲ್ಲ. ಒಂದು ಜಾತಿ ಧರ್ಮದ ಹೆಸರಿನಲ್ಲೇ ರಾಜಕೀಯ ಮಾಡ್ಕೊಂಡು ಬಂದಾರೆ. ಇವತ್ತು ಸೆಂಟ್ರಲ್ನಾಗೂ ಕೂಡ ಇವತ್ತೇನಾದ್ರೂ ಅಧಿಕಾರ ಪಡ್ಕೊಂಡಾರ ಇವತ್ತು ಬಿ ಜೆ ಪಿಯವರು ಅಂತಂದ್ರೆ ಅದು ಬರೀ ಈ ಜಾತಿ ಆಧಾರಿತ, ಧರ್ಮಗಳ ಆಧಾರಿತ, ಇದ್ರ ಮೇಲೆ ಇವ್ರದ್ದು ಜೀವನ, ಇದೇ ಬಂಡವಾಳ ಇವ್ರದ್ದು. ಅದೇ ರೀತಿ ಇದು ನಮ್ಮ ಆಸರ್ಹುಣಿ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಮೈನಾರಿಟಿನೂ ಅದಾರ, ಪ್ಲಸ್ ದಲಿತರು ಕೂಡ ಅದಾರ. ಅವ್ರಿಗೆ ಒಂದು ಸರಿಯಾದಂಥ ಇಲ್ಲಿ ರಸ್ತೆ ಇರಲಿಲ್ಲ. ಭಾಳ ಜನರು ಮಳೆಗಾಲ ಬಂತಂದ್ರೆ ನೀರೆಲ್ಲ ಇದೆಲ್ಲ ಪೂರ ನೀರಿನ ತಗ್ಗು ಪ್ರದೇಶ ಇದೆ. ನೀರೆಲ್ಲ ನಿಂತ್ಕೊಂಡು ಯಾರಿಗೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಈ ಹಿಂದೆ 2010ರಲ್ಲಿ ಕೂಡ ಪಾಂಡುರಂಗ ಪಾಟೀಲ್ ಅವರು ಕೂಡ ಇದು ಸುತ್ತಮುತ್ತಲಿನ ಪ್ರದೇಶ, ಇವತ್ತು ಏನು ನಮ್ಮ ದೇವಸ್ಥಾನ ಭವಾನಿ ಶಂಕರ ದೇವಸ್ಥಾನ, ಪವಿತ್ರವಾದಂಥ ಒಂದು ಭವಾನಿ ಶಂಕರ ದೇವಸ್ಥಾನ ಇದೆ. ಅದೊಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಅವರು ಲಿಮಿಟೇಷನ್ ಕೂಡ ಈಗಾಗಲೇ ಮಾರ್ಕಿಂಗ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದಾಗೂ ಕೂಡ ಇಲ್ಲೇನಾದರೂ ಡೆವಲಪ್ಮೆಂಟ್ ಡಿಸ್ಟೆನ್ಸ್ ಏರಿಯಾದಲ್ಲಿ ಏನಾದರೂ ಮಾಡಬೇಕಾದ್ರೆ ಅದು ಕೆಲವು ಅವ್ರ ಪರ್ಮಿಷನ್ ತೊಗೊಳ್ಬೇಕು ಅನ್ನೋಂಥದ್ದು ಇದೆ. ಆದರೆ ಹಿಂದೆ 2010ರಿಂದ ಇಲ್ಲಿ ಸುಮಾರು ಕಾಮಗಾರಿಗಳೆಲ್ಲ ಕೂಡ ನಡೆದಿದೆ. ಇಲ್ಲಿ ಸುಮಾರು ಪಾಂಡುರಂಗ ಪಾಟೀಲ್ ಬಿ ಜೆ ಪಿ ಮಹಾನ್ ನೇತಾ, ಮಹಾನ್ ಪಿತಾ, ಅವರು ಹಿಂದೆ ಎಲ್ಲ ಇಲ್ಲೆಲ್ಲ 2010ರಲ್ಲಿ ಸುಮಾರು ಒಂದು 10 ಕಾಮಗಾರಿಗಳನ್ನೆಲ್ಲ ಕೈಗೆತ್ಕೊಂಡಿದ್ದಾರೆ. ಇದೇ ಏನು ರಸ್ತೆ ಇದೆಲ್ಲ, ರಸ್ತೆಯಲ್ಲೇ ಡ್ರೈನ್ ಮಾಡುವಂಥದ್ದು, ಯು ಜಿ ಡಿ ಮಾಡಿದ್ದಾರೆ, ರಸ್ತೆಗಳನ್ನು ಮಾಡಿದ್ದಾರೆ. ಇವನ್ನೆಲ್ಲ ಮಾಡಿದರೂ ಕೂಡ ಇವತ್ತು ಆ್ಯಸ್ ಯೂಸಲ್ಲು ಎಲ್ಲ ನಾರ್ಮ್ಸ್ ಪ್ರಕಾರ ಉಡಾನಲ್ಲಿ CDPನಲ್ಲಿ ಇದು ರಸ್ತೆ ಅನ್ನುವಂಥದ್ದು ಕಾಣಿಸಿದ್ದಾರೆ. ಅದರ ಪ್ರಕಾರ ಕಾರ್ಪೊರೇಷನ್ ಕೂಡ ಅದನ್ನು ನೋಡಿಕೊಂಡು ಇಲ್ಲಿ ರಸ್ತೆ ಇದೆ. ಮತ್ತು 2023ನಲ್ಲಿ ಒಂದು ಕಮ್ಯುನಿಕೇಷನ್ನು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ಕಮ್ಯುನಿಕೇಷನ್ ಮಾಡಿದಾಗ ಇದು ಇಲ್ಲಿ ಯಾವುದೇ ಪುಷ್ಕರ ಅನ್ನುವಂಥ ಯಾವುದೇ ಸಾಕ್ಷಿಗಳೇ ಇಲ್ಲ, ಇಲ್ಲಿ ಯಾವುದೇ ಪುರಾವೆಗಳು ಇಲ್ಲ. ಇದನ್ನೆಲ್ಲ ನೋಡಿಕೊಂಡೇ ಸರ್ಕಾರ ಕೂಡ ಈಗ ಮೊನ್ನೆ ಇದನ್ನೊಂದು ರಸ್ತೆ ಮಾಡಲಿಕ್ಕೆ ನಾರ್ಮ್ಸ್ ಪ್ರಕಾರ ಇದನ್ನು ಒಂದು ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡಿದ ಮೇಲೆ ಯಾರೋ ಒಬ್ಬನು ಇದೇ ಇಶ್ಯೂನ ತಗೊಂಡು ಇಲ್ಲಿ ಏನಾದರೂ ದಾನ್ಲೆ ಮಾಡಬೇಕನ್ನೋಂಥ ದುರುದ್ದೇಶ ಇಟ್ಕೊಂಡು ಜಾತಿ ಧರ್ಮದ ಹೆಸರಿನಲ್ಲಿ ಇದೊಂದು ಇಶ್ಯೂ ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಈಗ ಈದ್ಗಾ ಮೈದಾನದ್ದೆಲ್ಲ ಮುಗಿದೋಗಿದೆ ಕತ್ತಿ, ಇವ್ರಿಗೆ ಮತ್ತೊಂದು ಎಲೆಕ್ಷನ್ ಮಾಡೋಕ್ಕೆ ಬೇಕಲ್ಲ ಏನಾದರೂ. ಅದಕ್ಕೆ ಇದೊಂದು ಇಶ್ಯೂನ ತೊಗೊಂಡು ಇಲ್ಲಿ ಪುಷ್ಕರ ಇದೆ ಅನ್ನುವಂಥದ್ದು, ಹಿಂದೆ ಇತಿಹಾಸ ಇತ್ತು, ನಾವು ನೋಡಿದ್ವಿ ಅಂತ ಏನೇನೋ ಕತ್ತಿ ಹೇಳ್ತಾರೆ.
ಆದರೆ ಇದು ಎಲ್ಲಿ ಇತಿಹಾಸ ಮೋಸ್ಟ್ಲಿ ನಮ್ಮ ಸ್ಟೇಟ್ ಆರ್ಕಿಯಾಲಜಿಯಾಗಿ ಇರಲಾರ್ದಂಥದ್ದು ನಾಗ್ಪುರ್ ಯೂನಿವರ್ಸಿಟಿ ಐತಲ್ಲ, ಅದರೊಳಗೆ ಏನಾದರೂ ಪುರಾವೆ ಸಿಕ್ಕಿರ್ಬೇಕು ಅವ್ರಿಗೆ, ಗೊತ್ತಿಲ್ಲ ನನಗೆ. ಆ ಬೇಸ್ ಮೇಲೆ ಇವರು ದಂತಕಥೆಗಳನ್ನು ಕಟ್ಟಿಬಿಟ್ಟು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಇವರಿಂದ, ಈ ಮನುವಾದಿಗಳಿಂದ, ಈ ಜಾತಿವಾದಿಗಳಿಂದ ಹಿಂದೆ ನಡೆದಂಥ ಘಟನೆಯಿಂದ ಸುಮಾರು 10 ವರ್ಷ ಹಿಂದೆ ಹೋಗ್ಬಿಟ್ಟಿದ್ದೀವಿ. ಹುಬ್ಬಳ್ಳಿ ಧಾರವಾಡ ಭಾಳ ಕೆಟ್ಟದಾದಂಥ ಪರಿಸ್ಥಿತಿ ಇತ್ತು. ಇವತ್ತೇನೋ ಚೇತರಿಸ್ಕೊಂಡಿದ್ವಿ, ಮತ್ತು ಹುಬ್ಬಳ್ಳಿ ಧಾರವಾಡ ಶಾಂತತೆ ಇದೆ. ಅದಕ್ಕೆ ಇವತ್ತು ಮತ್ತೆ ಇದೇ ಕೆಲಸ ಇವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಹಿಂದೂಗಳೇ, ನಾವೆಲ್ಲ ಹಿಂದೂ ಮುಖಂಡರಲ್ಲೆಲ್ಲ ಎಲ್ಲ ಮುಖಂಡರು ಕೂಡ ನಾವಿಲ್ಲೆಲ್ಲ ಭಾಗಿಯಾಗಿದ್ವಿ. ಇವತ್ತಿಲ್ಲಿ ರಜತ್ ಇರ್ಬೋದು, ನಮ್ಮ ಉಳ್ಳಿಕಾಶಿಯವ್ರು ಇರ್ಬೋದು, ಪ್ರಭು ಪ್ರಭಾಕರ್ ಇರ್ಬೋದು, ರಜನಿಯವ್ರು ಇರ್ಬೋದು, ಶ್ರೀನಿವಾಸ್ ಬೆಳದಡಿಯವ್ರು ಇರ್ಬೋದು, ನಮ್ಮ ಸಂತೋಷ್ ಇರ್ಬೋದು, ಚೇತನ್ನು, ಎಲ್ಲ ಮುಖಂಡರು ಕೂಡ ನಾವು ಇವತ್ತೆಲ್ಲ ಸೇರಿಕೊಂಡು, ಅರ್ಜುನ್ ಇರ್ಬೋದು, ಮಾರುತಿ ದೊಡ್ಡಮನಿಯವರು, ಎಲ್ಲ ಮುಖಂಡರೆಲ್ಲ ದಲಿತ ಮುಖಂಡರು ಸೇರಿಕೊಂಡು ಇಲ್ಲಿ ನಮ್ಮ ಭಾಗದ ಜನರಿಗೆ, ನಮ್ಮ ದಲಿತರಿಗೆ ಏನು ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಆದರೆ ಇವರು ವಿನಾಕಾರಣ ಈ ರೀತಿ ದಾನ್ಲೆ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು. ಅದಕ್ಕೆಲ್ಲ ಹಿಂದೂಗಳದೀವಿ, ನಾವೆಲ್ಲ ಹಿಂದೂಗಳೇ, ಅವರೊಬ್ಬರೇ ಹಿಂದೂಗಳಲ್ಲ. ಅದಕ್ಕೆ ಹಿಂದೂಗಳೇ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಅದಕ್ಕೆ ಈ ರೀತಿ ಆದರೆ ಮುಂದೆ ಅದನ್ನು ಬೇರೆ ರೀತಿ ಎಲ್ಲ ಹಿಂದೂಗಳೇ ಎದ್ದು ನಿಲ್ಲಬೇಕಾಗ್ತದೆ. ನೂರ 6 ವರ್ಷದಿಂದ ಜನ ಸಾಯ್ತಾ ಇದ್ರು. ವರ್ಷ ಆದ್ರೆ ಒಂದು ಇಲ್ಲೆಲ್ಲ ಆಗಿದ್ದು ಇತಿಹಾಸನ ಯಾವ್ದು ಆಗ್ಯಾವ ಇಲ್ಲಿ. ಸರ್ 25ರಿಂದ ನಮ್ಮ ಫಂಕ್ಷನ್ ಶುರು ಆಗ್ತದೆ ಸರ್. ಈದ್ ಮಿಲಾದ್ ಬಗ್ಗೆ 24ರಿಂದ 25 ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನೈತಿ ಅದ್ರ ಪ್ರಕಾರ ಮಾತಾಡ್ಬೋದು. ಅದೆಲ್ಲ ಅದೇನೈತಿ ಆ ಕಾರ್ಯಕ್ರಮ ಎಲ್ಲನೂ ನಾವು ಬರ್ತೀವಿ, ಎಲ್ಲ ಮಾಡ್ತೀವಿ. ಯಾವ್ದು ಒಂದೇ ಒಂದು ಇಶ್ಯೂ ಬೇಸ್ ಮೇಲೆ ಯಾವುದು ಹೋರಾಟ ಮಾಡಿದ್ರೆ ಎಲ್ಲ ಜಾತಿ ಧರ್ಮದ ಹೆಸರಿನಲ್ಲಿ ಅದಕ್ಕೆ ಇದೆಲ್ಲ ಇದ್ದು ಹಿಂದೂಗಳ ಹಿಂದೂಗಳ ಒತ್ತಾಯನ ಯಾವುದೂ ಇರಲಿಲ್ಲಪ್ಪ. ನಮ್ಮ ದಲಿತರಿಗೆ ಇಲ್ಲಿ ರಸ್ತೆ ಇರಲಿಲ್ಲ, ರಸ್ತೆ ಮಾಡಿಕೊಡ್ತೀವಿ ಅಂತೇಳಿ ಬಂದಾರೆ. ಇಲ್ಲೆಲ್ಲ ದಲಿತರು ಬಂದಾರೆ. ಎಲ್ಲ ದಲಿತರು ನಮ್ಮ ಬೆಳ್ತಕ್ಕಂಥ ಮನೆಗಳದಾವ, ಪೌರ ಕಾರ್ಮಿಕರ ಮನೆ ಅದಾವ. ಅವರು ಎಲ್ಲ ದಲಿತರಿಗೆ ರಸ್ತೆ ಕೊಟ್ಟರೆ ಇವರಿಗೆ ತ್ರಾಸಲ್ಲಿ. ಅದಕ್ಕೆ ಈ ರೀತಿ ಗುಂಡಾವರ್ತನೆಯೆಲ್ಲ ಕೂಡ ನಡೆಯಿಲ್ಲ. ಅದಕ್ಕೆ ಯಾವ ಕಾರಣಕ್ಕೂ ಕೂಡ ಇವ್ರು ಏನು ಮಾಡಿದ್ರು ಕೂಡ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ತಾರೋ ಮಾಡಿ. ಅದರ ಗುಂಡಾವರ್ತನೆಗೆಲ್ಲ ನಾವು ಅದ್ಯಾರು ಎದುರೋರಲ್ಲ, ಎಲ್ಲ ನಾವೇ ಹಿಂದೂಗಳ ಹೋರಾಟ ನಮ್ಮದು ತೋರಿಸ್ತೀವಿ. ಶಕ್ತಿ ಅದಕ್ಕೆ ಗುಂಡಾವರ್ತನೆ ಇದೆಲ್ಲ ನಡೆಯಿಲ್ಲ. ಅಧಿಕಾರದ ಏನೈತೆ ಅಂತ ಹೇಳ್ಬಿಟ್ಟು ಎಲ್ಲ ನವಲೂರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸ್ವಲ್ಪ ಇನ್ನೂ ಬಂದ್ಬಿಡ್ರಲ್ಲ, ನಾವೇ ಎರಡು ಹೆಜ್ಜೆ ನದಿలో ಬಿಟ್ಟು ಬಿಟ್ಟು ಅಭ್ಯ ಇತಿಹಾಸನೂ ಗೊತ್ತೈತಲ್ಲ, ಭಾಗದ ಇತಿಹಾಸ. ಇಲ್ಲಿ ಅನ್ನೆಸರಿ 2010 ಒಳಗಡೆ ಸುಮಾರು 10 ವರ್ಕ್ ಮಾಡ್ಯಾರ. 2010 10 ವರ್ಕ್ ಮಾಡ್ಯಾರ. 10 ವರ್ಕ್ ಕಾಂಟ್ರಾಕ್ಟ್ ಪಾಟ್ಲಿದ್ದಾಗ ಯಾವುದೂ ಪರ್ಮಿಷನು ಇಲ್ಲ, ಏನಿಲ್ಲ. ಕಾರ್ಮಿಕರಿಂದನೇ ಇವರೆಲ್ಲ ರಸ್ತೆಯನ್ನು ಮಾಡ್ಯಾರ, ಬಿಡಿ ಮಾಡ್ಯಾರ, ವಾಟರ್ ಲೈನ್ ಮಾಡ್ಯಾರ, ಡ್ರೈನ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಅವಾಗ ಅವಾಗ
ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಳ್ಳೋಕ್ಕೆ ಇತ್ತು ಯಾವುದೂ ತೊಗೊಂಡಿಲ್ಲ. ಈಗ ನಾವು ಜನರಿಗೆ ಇಲ್ಲ ಅಂದರೆ ನಮ್ಮ ಬರೇ minority ಅಷ್ಟೇ ಅಲ್ಲ, ನಮ್ಮ SC ST ಜನಾಂಗಗಳು ಇಲ್ಲಿ ವಾಸ ಮಾಡ್ತಾರೆ. ಈ ಭಾಗದ ಒಳಗೆ ಅವ್ರಿಗೊಂದು ರಸ್ತೆ ಮಾಡಿ ಅದು ಕಾರ್ಪೊರೇಷನ್ನಿಂದಲೇ ಎಲ್ಲಿ ಉಡಾದಾಗ ಕೂಡ CDP ಪ್ಲ್ಯಾನಲ್ಲಿ ರಸ್ತೆ ಅಂತ ಐತಿ, ಕಾರ್ಪೊರೇಷನಲ್ಲಿ ಕೂಡ ರಸ್ತೆ ಅಂತ ಕಾಣಿಸಿರ್ತೈತಿ. ಮತ್ತು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಾಗ 2023ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಇಲ್ಲಿ ನಮ್ಗೆ ಯಾವುದೂ ಪುರಾವೆಗಳಿಲ್ಲ. ಈಗ ಅದೊಂದು ಇಶ್ಯೂ ಇತ್ತು, ಅದನ್ನು ಮುಗಿತಾರೆ. ಅದು ಮುಗಿದ ಮೇಲೆ ಯಾವ್ದಾದ್ರು ಒಂದು ಅಜೆಂಡಾ ಬೇಕು. ಅದು ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ಗೆ ಯಾವುದಾದ್ರು ಒಂದು ರೆಡಿ ಮಾಡ್ಕೊಂಡು ಕೊಟ್ಟಿರ್ತಾರೆ, ಬೇರೆ ಏನೂ ಇಲ್ಲ. ಆಮೇಲೆ ರಸ್ತೆ ತೆಗಿತೀವಿ, ರೋಡ್ ನಾವು ಹೊಡಿತೀವಿ ಅಂತಂದರೆ ಒಂಥರ ಗುಂಡಾಗಿರೋದು ವರ್ತನೆ ಇರೋದಿಲ್ಲ. ನಮ್ಗೆ ಯಾವುದೂ ಕಾನೂನು ಇಲ್ಲ, ಸಂವಿಧಾನ ಇಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದು ಕೋರ್ಟು ಕಚೇರಿ ಏನಿಲ್ಲ ಇರೋದಿಲ್ಲ. ಇದು ಕಾನೂನಾತ್ಮಕವಾಗಿಯೇ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಗೌರ್ಮೆಂಟ್ ಏನು ವರ್ಕ್ ಆರ್ಡರ್ ಕೊಟ್ಟಿದೆ ಅದ್ರ ಪ್ರಕಾರ ಕೆಲಸ ಮಾಡಿದೆ.